ಈ ಬೆಳೆ ಬಂದು ಸೆಂಟೆಲ್ಲೋ ಅಂತ. ಅಣ್ಣ ಇದು ಇಲ್ಲಿವರೆಗೂ ಎಷ್ಟು ಬಂಡವಾಳ ಬಿದ್ದಿರ್ಬೋದು? 1.5 ಲಕ್ಷ ಬಿದ್ದಿದೆ. 1.5 ಲಕ್ಷ ಬಂಡವಾಳ. ಮಂಚಿಂಗ್ ಪೇಪರ್, ಇಂಡಿಗ್ಲು, ಗೊಬ್ಬರ, ಬೇಸಾಯ ಎಲ್ಲ ಕೊಟ್ಟು, ಫರ್ಟಿಲೈಸರ್, ಡ್ರಿಪ್ ಎಲ್ಲ ಸೇರಿ ಕೊಟ್ಟಿಗೆ ಗೊಬ್ಬರ ಎಲ್ಲ 1.5 ಲಕ್ಷ ಬಂದಿದೆ ಅಂತ ಹೇಳ್ತಿದ್ದಾರೆ. 1.5 ಲಕ್ಷಕ್ಕೆ 1 ಎಕರೆಗೆ ನಾರು ಬಂದು ಒಂದು 14,000 ನಾರು, ಮತ್ತೆ ₹1 ಖರ್ಚು ಬರುತ್ತೆ ಒಂದ್ ನಾರಿಗೆ. 14 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ನಾರ್ಗೆ, ಮತ್ತೆ ಇನ್ ಮಿಕ್ಕಿದ್ದು ಮಲ್ಚಿಂಗ್ ಪೇಪರು, ಕೂಲಿ, ಡ್ರಿಪ್ ಪೈಪು, ಫರ್ಟಿಲೈಸರ್ಸ್ ಎಲ್ಲ ಇಷ್ಟು ಬಿದ್ದಿದೆ ಅಂತ ಹೇಳಿದ್ರೆ, ಮತ್ತೆ ಲಾಭನೂ ಎಷ್ಟು ಬರ್ಬೋದು ಅಂತ ಕೇಳೋಣ ಬನ್ನಿ. ಅಣ್ಣ ಎಷ್ಟು ಟನ್ ಕೊಯ್ಯುತ್ತೆ ಇದು? ಇದು ಚೆನ್ನಾಗಿ ಬೆಳೆದ್ರೆ ಒಂದು 6 ರಿಂದ 7 ಟನ್ ವರೆಗೂ ಕೊಯ್ಬಹುದು. 6 ರಿಂದ 7 ಟನ್ ವರೆಗೂ ಕೊಯ್ಬೋದಂತೆ. ಅಪ್ರಾಕ್ಸಿಮೇಟ್ ಒಂದು 7 ಟನ್ ಇಟ್ಕೊಂಡ್ರು ಒಂದು ಕೆಜಿಗೆ ಸೆಂಟೆಲ್ಲ ಹೂವು ಬಂದು ಚಿಕ್ಕಬಳ್ಳಾಪುರದಲ್ಲೇ ಮಾರ್ಕೆಟ್ ಇರೋದ್ರಿಂದ ಅಣ್ಣ ಒಂದ್ ಕೆಜಿ ಎಷ್ಟು ಅವರೇಜ್ ಬೀಳ್ಬೋದು? ₹100 ಬೀಳ್ಬೋದಾ? 100-150 ಬೀಳ್ಬೋದು. ಈ ಸರ್ತಿ ಪರವಾಗಿಲ್ಲ, ಹೋದ ವರ್ಷಕ್ಕಿಂತಲೂ ಈ ವರ್ಷ ಪರವಾಗಿಲ್ಲ. ಹೋದ ವರ್ಷಕ್ಕಿಂತ ಈ ವರ್ಷ ರೇಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ.